ನೋಡಿರಿ, ಒಂದು ಸಂಖ್ಯೆಯನ್ನು 13ರಿಂದ ಗುಣಿಸಿದಾಗ 180ಕ್ಕಿಂತ ಜಾಸ್ತಿ ಆಯಿತು. ಹಾಗಾದರೆ ಆ ಸಂಖ್ಯೆ ಯಾವುದು? ಒಂದು ಸಂಖ್ಯೆ ಅಂದರೆ ಯಾವುದಪ್ಪ ಇಲ್ಲಿ? ಒಂದು ಸಂಖ್ಯೆ ಎಕ್ಸ್ ಆಗಿರಲಿ, ಗೊತ್ತಿಲ್ಲದು ಯಾವ ಸಂಖ್ಯೆ ಇರೋದು, ಹೀಗಾಗಿ ಎಕ್ಸ್ ಆಗಿಲ್ಲ ಅಂತ ಹೇಳ್ಬೋದು ನಾವು. ಅಂದರೆ ನೋಡಿರಿ, ಆ ಸಂಖ್ಯೆ 13ರಿಂದ ಗುಣಿಸಿದಾಗ ಅಂತಾರೆ. ಅಂದರೆ ಎಕ್ಸ್ ಇಂಟು 13ರಿಂದ ಗುಣಿಸಿದಾಗ ಏನಾಯಿತು? 180ಕ್ಕಿಂತ ಜಾಸ್ತಿ ಆಯಿತು. 180ಕ್ಕಿಂತ ಜಾಸ್ತಿ ಆಯಿತು. ಯಾವುದು? ಆ ಮೊದಲನೇ ಸಂಖ್ಯೆ. ಅಂದರೆ ಎಕ್ಸ್ ಪ್ಲಸ್ 180. ಈ ಸಮೀಕರಣವನ್ನು ನಾವು ಸರಳ ರೂಪಕ್ಕೆ ತರಬೇಕು. ಇಲ್ಲಿ ಬದಲು ಎರಡು ಗುಣಾಕಾರ ಮಾಡ್ಕೊರಿ. ಹಿಂದೆ ಒಂದಿರ್ತದೆ, ಒಂದು 13 ಎಕ್ಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 180. ಮುಂದೆ ಏನು ಮಾಡಬೇಕು? 13x ಇದು ಪ್ಲಸ್ ಎಕ್ಸ್ ಇದ್ದಿದ್ದು ಈ ಕಡೆ ಬರುವಾಗ ಮೈನಸ್ ಎಕ್ಸ್ ಈಕ್ವಲ್ ಟು 180. 12x ಈಕ್ವಲ್ ಟು 180. ಎಕ್ಸ್ ಈಕ್ವಲ್ ಟು 180 ಅಪಾನ್ 12. ಹೌದಾ? ಛೇದ ಹೋಗ್ತದೆ. 12 ಒಂದಲೇ 12, 12 ಒಂದಲೇ 12. ಎಷ್ಟು ಉಳಿತು? ಎಷ್ಟಾಯಿತು? ಎಷ್ಟಲೇ? 5 ಈಕ್ವಲ್ ಟು 15. ದೇರ್ ಫೋರ್ ಎಕ್ಸ್ ಈಕ್ವಲ್ ಟು 15. ಇದು ನಮ್ಮ ಆನ್ಸರ್. ರೈಟ್ ಆಪ್ಷನ್ಸ್ ಸಿ. ರೈಟ್ ಆಪ್ಷನ್ಸ್ ಯಾವುದು? ಸಿ. ನೋಡ್ಕೊರಿ.